ನಿನ್ನೆ ಚಾಮರಾಜನಗರದ ಹನೂರಿನ ಶಾಗ್ಯಾದಲ್ಲಿ ಎನ್ಕೌಂಟರ್ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿನ ಕೇರ್ ಹಾಸ್ಪಿಟಲ್ ಬಳಿ ಮೃತಪಟ್ಟವರ ಕುಟುಂಬಸ್ಥರ ಆಕ್ರೋಶ ಮುಗಿಲು ಮುಟ್ಟಿದೆ. ಇಬ್ಬರ ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆ ಮಾಡಲಾಗಿದೆ, ಅದು ಮುಕ್ತಾಯ ಆಗಿದೆ. ಆದರೆ ಮತ್ತೊಬ್ಬ ಮೃತಪಟ್ಟಿರುವ ಪೀಟರ್ ಮೃತದೇಹವನ್ನು ಸ್ಕ್ಯಾನಿಂಗ್ಗೆ ರವಾನೆ ಮಾಡಲಾಗಿದೆ. ಎರಡೂ ಮೃತದೇಹಗಳ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದ್ದು, ಮೃತ ಪೀಟರ್ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಇದೀಗ ತೆಗೆದುಕೊಂಡು ಹೋಗಲಾಗಿದೆ, ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಬಳಿಕ ಹನೂರಿನತ್ತ ಮೃತದೇಹಗಳನ್ನ ರವಾನೆ ಮಾಡಲಿದ್ದಾರೆ ಪೊಲೀಸರು. ಕೇರ್ ಹಾಸ್ಪಿಟಲ್ನಲ್ಲಿ ಸ್ಕ್ಯಾನಿಂಗ್ ಮುಗಿದ ಬಳಿಕ ಆನಂತರ ಮರಣೋತ್ತರ ಪರೀಕ್ಷೆ ಆದ ಬಳಿಕ ಅವರ ಮೂವರ ಮೃತದೇಹಗಳನ್ನು ಕೂಡ ಹಸ್ತಾಂತರ ಮಾಡ್ತಾರೆ. ಈಗ ನಿನ್ನೆ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಆಕ್ರೋಶ ಇನ್ನೂ ಕೂಡ ತಣ್ಣಗಾಗಿರಲಿಲ್ಲ. ಅದರಲ್ಲೂ ಕೂಡ ನಾವು ತೋರಿಸ್ತಾನೆ ಇದ್ವಿ ಯಾವ ರೀತಿಯಾಗಿ ಆಸ್ಪತ್ರೆಯ ಶವಾಗಾರದ ಬಳಿ ತಮ್ಮ ಆಕ್ರೋಶವನ್ನು ಹೊರಹಾಕಿ ಯಾವುದೇ ಕಾರಣಕ್ಕೂ ನಾವು ಮೃತದೇಹಗಳನ್ನು ತಗೊಂಡು ಹೋಗೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ರು. ಸಚಿವರುಗಳು, ಸಂಬಂಧಪಟ್ಟ ಶಾಸಕರು ಇಲ್ಲಿಗೆ ಬರಬೇಕು, ನಮಗೆ ಭರವಸೆಯನ್ನ ಕೊಡಬೇಕು, ಜೊತೆಗೆ ಸರ್ಕಾರಿ ಉದ್ಯೋಗದ ಭರವಸೆ ಕೊಡಬೇಕು. 2 ಕೋಟಿ ಅವರು ಪರಿಹಾರವನ್ನ ಕೇಳಿರೋದು ಮೃತಪರ ಕುಟುಂಬಸ್ಥರು, ಅದನ್ನ ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ಟಿದ್ರು. ಅದರ ಜೊತೆಗೆ ನಮಗೆ ಯಾವುದೇ ರೀತಿಯ ಮಾಹಿತಿ ಕೊಟ್ಟಿರಲಿಲ್ಲ, ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ನಮ್ಮ ಹತ್ರ ಸೈನ್ ಅನ್ನ ಹಾಕಿಸಿಕೊಂಡಿರಲಿಲ್ಲ ಅನ್ನೋ ಆರೋಪವನ್ನ ಕೂಡ ಮಾಡಿದ್ದಾರೆ. ತನಿಖೆ ಮಾಡ್ತಾರೆ, ಪೋಸ್ಟ್ ಮಾರ್ಟಮ್ ಮಾಡಲ್ಲ, ನಿಮ್ಮ ಪರ್ಮಿಷನ್ ಇಲ್ಲದ್ರೆ ಪೋಸ್ಟ್ ಮಾರ್ಟಮ್ ಮಾಡಲ್ಲ ಅಂತ ಹೇಳಿ ನಮ್ಮನ್ನು ಕೇಳ್ತಾ ಇದ್ರು, ರಿಕ್ವೆಸ್ಟ್ ಮಾಡ್ತಾ ಇದ್ರು. ಎಲ್ಲ ಮಾತಾಡಿ ಫೈನಲಿ 2 ಫ್ಯಾಮಿಲಿ ಮೆಂಬರ್ಸ್ ಬಂದಾಯ್ತು. ಇಲ್ಲಿ ನಾವು ಮಾತ್ರ ಅಲ್ಲೇ ಇದ್ವಿ. ಮಾರ್ನಿಂಗು ನಮ್ಮನ್ನು ಕರೆದ್ಬಿಟ್ಟು ಮಾತಾಡಿ ಸರಿ ಹೋಗಿ ನೋಡೋಣ ಏನಂತ ಹೋಗಿ ನೋಡೋಣ ಅಂತ ಇಲ್ಲಿ ಬಂದರೆ, ಇಲ್ಲಿ ಹೋಗಿ ಡೆಡ್ ಬಾಡಿ ತೋರಿಸ್ಬಿಟ್ಟು ಮುಂದೆ ಫೋಟೋ ತೆಗಿ ನಿಂತ್ಕೊಂಡ್ರು. ಅಷ್ಟೇ ಇವ್ರದ್ದು ಪ್ರೊಸೀಜರ್. ಏನು ನಮಗೆ ಈ ಥರ ಇದೆ, ಪೋಸ್ಟ್ ಮಾರ್ಟಮ್ ಮಾಡ್ತೀವಿ ಇದೆಲ್ಲ ಏನು ಯಾವುದ್ರ ಬಗ್ಗೆನೂ ನಮಗೆ ಎಕ್ಸ್ಪ್ಲೈನ್ ಕೊಟ್ಟಿಲ್ಲ. ಈ ಥರ ಮಾಡಿದ್ರೆ ಏನು, ಆಲ್ರೆಡಿ ಸೈನ್ ಆಗಿದೆ, 2 ಪೋಸ್ಟ್ ಮಾರ್ಟಮ್ ನಡೆದೋಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಈಗ ಅಲ್ಲಿ ಶಾಸಕರು ಬರಬೇಕು, ಸಚಿವರು ಬರಬೇಕು ಅನ್ನುವಂಥ ಬೇಡಿಕೆ ಇಟ್ಟಿದ್ರು, ಜೊತೆಗೆ ನಮಗೆ ಯಾವುದೇ ಇನ್ಫಾರ್ಮ್ ಆಗಿರಲಿಲ್ಲ ಪೋಸ್ಟ್ ಮಾರ್ಟಮ್ ಮಾಡುವಂತಹ ಸಂದರ್ಭದಲ್ಲಿ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ರು. ಇದೀಗ ಸದ್ಯಕ್ಕೆ ಅಲ್ಲಿ ಏನು ಡೆವಲಪ್ಮೆಂಟ್ಸ್ ಆಗ್ತಿದೆ? ಸದ್ಯಕ್ಕೆ ಅವರ ಮೃತಪಟ್ಟಂತಹವರ ಕುಟುಂಬಸ್ಥರ ಆಕ್ರೋಶ ಸ್ವಲ್ಪ ಕಡಿಮೆ ಆಗಿದೆಯಾ? ನವಿತಾ, ಇದು ಚಾಮರಾಜನಗರದ ಹನೂರು ತಾಲೂಕಿನ ಶಾಗ್ಯ ಕಾವೇರಿ ವನ್ಯಧಾಮದಲ್ಲಿ ನಿನ್ನೆ ನಡೆದಂಥ ಶೂಟರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೈಸೂರಿನ ಕೆಆರ್ ಆಸ್ಪತ್ರೆಯ ಶವಾಗಾರದಲ್ಲಿ 3 ಮೃತದೇಹಗಳನ್ನು ಕೂಡ ಇರಿಸಲಾಗಿತ್ತು. ನಿನ್ನೆಯಿಂದಲೂ ಕೂಡ ಕುಟುಂಬಸ್ಥರು, ಸಂಬಂಧಿಕರು ಒಂದಷ್ಟು ಬೇಡಿಕೆಗಳನ್ನ ಇಡ್ತಾ ಇದ್ರು. ಸದ್ಯ ಇದೀಗ ಅರಣ್ಯ ಇಲಾಖೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಕುಟುಂಬಸ್ಥರ ಜೊತೆ ಕರೆ ಮಾಡಿ ಮಾತನಾಡಿರುವಂಥದ್ದು, ಜೊತೆಗೆ ಹನೂರಿನ ಶಾಸಕರಾದಂತಹ ಏನು ಮಂಜುನಾಥ್ ಅವರು ಕೂಡ ಕುಟುಂಬದವರ ಜೊತೆಗೆ ಮಾತನಾಡಿರುವಂಥದ್ದು. ನಿಮ್ಮ ಬೇಡಿಕೆಗಳನ್ನ ನಾವು ಈಡೇರಿಸ್ತೇವೆ, ನೀವು ತ್ವರಿತಗತಿಯಾಗಿ ಏನು ಪೋಸ್ಟ್ ಮಾರ್ಟಮ್ ಮುಗಿಸಿ ಮೃತದೇಹಗಳನ್ನ ನಿಮ್ಮ ಊರಿನ ಹತ್ರ ತೆಗೆದುಕೊಂಡು ಹೋಗಿ ಅನ್ನುವಂಥದ್ದು. ಮೊದಲಿಗೆ ಅರಣ್ಯ ಇಲಾಖೆ ಸಚಿವರಾದ ಏನು ರಾಮಲಿಂಗಾರೆಡ್ಡಿ ಅವರು ಭರವಸೆಯನ್ನು ಕೊಟ್ಟಿರುವಂಥದ್ದು. ಈಗ ಸದನ ನಡೀತಾ ಇದೆ, ಖುದ್ದು ನಾನೇ ಊರಿಗೆ ಭೇಟಿಯನ್ನು ಕೊಡ್ತೇನೆ, ನಿಮ್ಗೆ ಯಾರಿಗೂ ಕೂಡ ಅನ್ಯಾಯ ಆಗ್ಲಿಕ್ಕೆ ಬಿಡೋದಿಲ್ಲ, ಅರಣ್ಯ ಇಲಾಖೆಯವರ ತಪ್ಪಿದ್ರೆ ಅವ್ರಿಗೆ ಖಂಡಿತ ಶಿಕ್ಷೆಯನ್ನು ಕೊಡಿಸುವಂತ ಕೆಲಸಕ್ಕೆ ನಾವು ಮುಂದಾಗ್ತೇವೆ ಅಂತೇಳಿ ಅವರಿಗೆ ಭರವಸೆಯನ್ನು ಕೊಟ್ಟಿರುವಂಥದ್ದು. ಇನ್ನು ಕುಟುಂಬಸ್ಥರು, ಯಾರು ಮೃತಪಟ್ಟಿರುವಂತಹ ಕುಟುಂಬಸ್ಥರಿದ್ದಾರೆ, ಅವರ ಕುಟುಂಬಕ್ಕೆ ತಲಾ 2 ಕೋಟಿ ರೂಪಾಯಿನ ಬೇಡಿಕೆ ಇಟ್ಟಿದ್ರು. ಸದ್ಯಕ್ಕೆ ಹನೂರು ಶಾಸಕ ಮಂಜುನಾಥ್ ಅವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ತತ್ಕ್ಷಣಕ್ಕೆ 15 ಲಕ್ಷ ನಾನು ಬಿಡುಗಡೆ ಮಾಡಿಸಿಕೊಡ್ತೇನೆ, ಸರ್ಕಾರದ ಜೊತೆ ಮಾತಾಡಿ ಹೆಚ್ಚಿನ ಪರಿಹಾರವನ್ನು ಕೊಡಿಸ್ತೇನೆ, ಜೊತೆಗೆ ಒಬ್ಬೊಬ್ಬರ ಕುಟುಂಬಕ್ಕೂ ಕೂಡ ನೀವು ಸರ್ಕಾರಿ ಕೆಲಸವನ್ನ ಕೇಳ್ತಿದ್ದೀರಿ, ಇದನ್ನು ಕುರಿತು ನಾನು ಏನು ಸಿಎಂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಬಳಿಯೂ ಕೂಡ ಚರ್ಚೆನ ಮಾಡ್ತೇನೆ, ಸರ್ಕಾರದ ಒಟ್ಟಿಗೆ ಮಾತನಾಡಿ ಅವೆಲ್ಲ ಭರವಸೆಗಳನ್ನು ಕೂಡ ಈಡೇರಿಸ್ತೀವಿ ಅಂತೇಳಿ ಫೋನ್ನಲ್ಲಿ ಮಾತನಾಡುವ ಮೂಲಕ ಇಲ್ಲಿ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಂಥ ಹಾಗೂ ಕುಟುಂಬಸ್ಥರು, ಸಂಬಂಧಿಕರೊಂದಿಗೆ ಮಾತನಾಡಿದ ಬಳಿಕ ಇದೀಗ ಅವರು ಪಟ್ಟನ್ನು ಸಡಿಲಿಸಿರುವಂಥದ್ದು. ಸದ್ಯ ಈಗ ಪೀಟರ್ ಮೃತದೇಹವನ್ನ ಸ್ಕ್ಯಾನಿಂಗ್ಗೆ ಕೆಆರ್ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲಾಗಿದೆ. ಅಲ್ಲಿ ಸ್ಕ್ಯಾನ್ ಮುಗಿದ ಬಳಿಕ ಪೋಸ್ಟ್ ಮಾರ್ಟಮ್ಗಾಗಿ ಶವಾಗಾರಕ್ಕೆ ತೆಗೆದುಕೊಂಡು ಬರಲಾಗುತ್ತೆ. ನಂತರದಲ್ಲಿ ಈಗಾಗಲೇ ಆಂಟೋನಿ ಹಾಗೂ ಕುಮಾರ್ ಅವರ ಮೃತದೇಹಗಳ ಪೋಸ್ಟ್ ಮಾರ್ಟಮ್ ಮುಗಿದಿರುವಂತದ್ದು. ಇನ್ನು ಏನು ಉಳಿದಿರ್ತಕ್ಕಂಥ ಪೀಟರ್ ಅವರ ಪೋಸ್ಟ್ ಮಾರ್ಟಮ್ ಮುಗಿದ ಬಳಿಕ 3 ಮೃತದೇಹಗಳನ್ನು ಕೂಡ ಹನೂರಿನತ್ತ ಕೊಂಡೊಯ್ತಾರೆ. ಸುಮಾರು 6 ಗಂಟೆ ವೇಳೆಗೆ ಮೈಸೂರಿನ ಶವಾಗಾರದಿಂದ 3 ಮೃತದೇಹಗಳು ಕೂಡ ಹನೂರಿನತ್ತ ಹೋಗ್ತವೆ. ಇದಕ್ಕೆ ಪ್ರಮುಖವಾಗಿ ಸಚಿವ ರಾಮಲಿಂಗಾರೆಡ್ಡಿ ಇರಬಹುದು ಹಾಗೂ ಶಾಸಕ ಮಂಜುನಾಥ್ ಅವರು ಕೊಟ್ಟಿರತಕ್ಕಂತಹ ಭರವಸೆಯ ಕಾರಣ. ಜೊತೆಗೆ ಇವರು ಕೂಡ ಅವ್ರ ಜೊತೆ ಮಾತನಾಡಿ ಒಂದಷ್ಟು ಷರತ್ತುಗಳನ್ನ ಹಾಕಿದ್ದಾರೆ. ತಕ್ಷಣಕ್ಕೆ ನಮ್ಮ ಮನವೊಲಿಕೆಗೆ ಈ ರೀತಿಯ ಭರವಸೆಗಳನ್ನ ಕೊಡಬೇಡಿ, ನೀವು ಕೊಟ್ಟಿರುವಂತಹ ಭರವಸೆಯ ಮೇಲೆ ನೀವು ನಿಂತ್ಕೊಳ್ಬೇಕು, ನಾವು ಇಂದು ನಿಮ್ಮ ಮಾತಿಗೆ ಒಂದು ರೀತಿಯಲ್ಲಿ ಸಮ್ಮತಿಯನ್ನ ಸೂಚಿಸಿ ಷರತ್ತುಬದ್ಧ ಒಂದು ರೀತಿಯ ಹೇಳಿಕೆಗಳನ್ನ ಏನು ತಾವು ಹೇಳಿದ್ದೀರಿ ಅದನ್ನ ಒಪ್ಪಿಗೆ ಕೊಟ್ಟು ನಾವು ತೆಗೆದುಕೊಂಡು ಹೋಗ್ತೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆ ಸಂಪೂರ್ಣವಾಗಿ ಈಡೇರಬೇಕು ಅಂತೇಳಿ ಈಗ ಕುಟುಂಬಸ್ಥರ
ಕುಟುಂಬಸ್ಥರು ಹಾಗೂ ಅವರ ಸಂಬಂಧಿಕರು ಅವರಿಬ್ಬರ ಜೊತೆ ಕೂಡ ಮಾತನಾಡಿರುವಂತೆ ಆ ಹಿನ್ನೆಲೆಯಲ್ಲಿ ಸದ್ಯ ಪಟ್ಟಣ ಸಡಿಲಿಸಿ ಮೃತದೇಹಗಳನ್ನ ಮೈಸೂರಿನಿಂದ ಹನೂರಿನಂತ ತೆಗೆದುಕೊಂಡು ಹೋಗಲು ಎಲ್ಲರೂ ಕೂಡ ಒಪ್ಪಿರುವಂತದ್ದು. ನವಿತಾ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ಚಾಮರಾಜನಗರದ ಶಾಗ್ಯಾದಲ್ಲಿ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪ್ರತಿಭಟನೆ ಬಹುತೇಕ ಅಂತ್ಯ ಆಗಿದೆ. ಮನವೊಲಿಕೆ ಕೂಡ ಯಶಸ್ವಿಯಾಗಿದೆ. ಹನೂರು ಶಾಸಕ ಮಂಜುನಾಥ್ ಅವರು ಮನವೊಲಿಕೆಯನ್ನ ಮಾಡಿದ್ರು. ಒಂದ್ ಕಡೆ KR ಹಾಸ್ಪಿಟಲ್ ಅಲ್ಲೂ ಕೂಡ ಅವರು ಮನವೊಲಿಕೆ ಕಾರ್ಯ ಮಾಡಿದ್ರು. ಅದೇ ರೀತಿಯಾಗಿ ಅವರು ಈ ಒಂದು ಚಾಮರಾಜನಗರದಲ್ಲೂ ಕೂಡ ಹನೂರಿನಲ್ಲಿ ಆಗ್ತಾ ಇತ್ತಲ್ಲ ಪ್ರತಿಭಟನೆ, ಆ ಪ್ರತಿಭಟನೆಗೂ ಕೂಡ ಹೋಗಿ ಅಲ್ಲಿ ಮೃತಪಟ್ಟಂತವರ ಕುಟುಂಬಸ್ಥರ ಮನವೊಲಿಕೆ ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ. ಮೃತರ ಕುಟುಂಬಸ್ಥರು ಚರ್ಚ್ ಫಾದರ್ ಜೊತೆಗೆ ಸಂಧಾನ ಸಭೆ ಮಾಡಿದ್ರು. ಹನೂರು ಠಾಣೆ ಮುಂದೆ ಈ ಪ್ರತಿಭಟನೆ ನಡೀತಾ ಇತ್ತು. ಅದು ಕೂಡ ಈಗ ಆಗಿದೆ. ಸರ್ಕಾರದ ವತಿಯಿಂದ 5 ಲಕ್ಷ ಹಾಗೆ ವೈಯಕ್ತಿಕವಾಗಿ 10 ಲಕ್ಷ ಪರಿಹಾರದ ಭರವಸೆಯನ್ನ ಅವರು ಕೊಟ್ಟರು. ಸೊ ಮೃತಪಟ್ಟವರ ಅಂತ್ಯ ಸಂಸ್ಕಾರದ ವೆಚ್ಚವನ್ನು ಭರಿಸುವ ಭರವಸೆಯನ್ನ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮೃತರ ಮಕ್ಕಳ ವಿದ್ಯಾಭ್ಯಾಸದ ಖರ್ಚು ವೆಚ್ಚವನ್ನ ಕೂಡ ಭರಿಸ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನ ನೀಡಿದ್ದಾರೆ. ಇನ್ನು ಎನ್ಕೌಂಟರ್ ಮಾಡಿದ ಅರಣ್ಯ ಅಧಿಕಾರಿಗಳ ಅಮಾನತಿಗೂ ಕೂಡ ಕ್ರಮವನ್ನ ಕೈಗೊಳ್ತೀವಿ ಅನ್ನುವ ಭರವಸೆಯನ್ನ ಅಲ್ಲಿ ಪ್ರತಿಭಟನಾಕಾರರಿಗೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಅಂತ್ಯ ಆಗಿದೆ. ಹನೂರು ಶಾಸಕ ಮಂಜುನಾಥ್ ಅವರ ನೇತೃತ್ವದಲ್ಲಿ ನಡೆದಂತಹ ಸಂಧಾನ ಸಭೆ ಯಶಸ್ವಿಯಾಗಿದೆ. ಮತ್ತೊಂದು ಕಡೆ KR ಆಸ್ಪತ್ರೆಯಲ್ಲೂ ಕೂಡ ಇದೀಗ ಪೋಸ್ಟ್ ಮಾರ್ಟಂನ ಪ್ರಕ್ರಿಯೆಗಳು ನಡೀತಾ ಇದೆ. ಈಗ ಸ್ಕ್ಯಾನಿಂಗ್ಗೆ ಪೀಟರ್ ಅವರ ಬಾಡಿಯನ್ನು ತೆಗೆದುಕೊಂಡು ಹೋಗಲಾಗಿದೆ. ಆ ನಂತರ ಪೋಸ್ಟ್ ಮಾರ್ಟಂ ಮಾಡಿ ನಂತರ 3 ಮೃತದೇಹಗಳನ್ನ ಕೂಡ ಅವರ ಕುಟುಂಬಸ್ಥರಿಗೆ ನೀಡಲಾಗುತ್ತೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಒಂದು ಕಡೆ ಹನೂರಿನ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಬಹಳ ಜೋರಾಗಿ ನಿನ್ನೆಯಿಂದಲೂ ನಿರಂತರವಾಗಿ ಪ್ರತಿಭಟನೆ ಆಗ್ತಾ ಇತ್ತು. ಈಗ ಸದ್ಯಕ್ಕೆ ಎಲ್ಲವೂ ಕೂಡ ಶಾಂತ ಆಗಿದೆ, ಪ್ರತಿಭಟನೆ ಅಂತ್ಯ ಆಗಿದೆ. ಈಗ ಸದ್ಯಕ್ಕೆ ಅಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ? ಈಗ ಇನ್ನೊಂದು ಕಡೆ ಪೋಸ್ಟ್ ಮಾರ್ಟಮ್ಗೂ ಕೂಡ ಅವಕಾಶವನ್ನು ಅಲ್ಲಿನ ಮೃತಪಟ್ಟವರ ಕುಟುಂಬಸ್ಥರು ಕೊಟ್ಟಿದ್ದಾರೆ. ಹಾಗಾಗಿ ಅಂತ್ಯಕ್ರಿಯೆಗೆ ಬೇಕಾದಂತಹ ಸಿದ್ಧತೆಗಳೇನಾದರೂ ಮಾಡುವ ಸಾಧ್ಯತೆಗಳಲ್ಲಿ ಕಾಣಿಸ್ತಿದೆಯಾ? ಈಗ ಇವತ್ತು ಅಂತ್ಯಕ್ರಿಯೆ ಮಾಡಿದಲ್ಲಿ ಇನ್ನೂ ಪೋಸ್ಟ್ ಮಾರ್ಟಮ್ ಮುಗಿದಿಲ್ಲ, ಇನ್ನೊಬ್ಬರು ಪೀಟರ್ದು ಬಾಕಿ ಇದೆ ಅಂತ ಮಾಹಿತಿ ಬರ್ತಾ ಇದೆ. ಅವರು ಮುಗಿದ ನಂತರ ಒಟ್ಟಿಗೆ 3 ಜನ ಶವವನ್ನು ತರ್ತಾರೆ. ಇಲ್ಲಿ ಹನೂರು ಭಾಗದ ಶಾಗ್ಯದಿಂದ ಸುಮಾರು ಹನೂರಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿ ಅವರ ಊರುಗಳು ಬೇರೆ ಬೇರೆ ಕಡೆ ಒಂದು ತೋಮಿಯರ್ ಪಾಳ್ಯ, ಇನ್ನೊಂದು ಲಾರ್ಸನ್ ದೊಡ್ಡಿ ಮತ್ತು ಜಗನ್ನಾಥ್ ದೊಡ್ಡಿ ಅಂತ ಬೇರೆ ಬೇರೆ ಕಡೆ ಇದೆ. ಬೇರೆ ಬೇರೆ ಕಡೆಗಳಲ್ಲೂ ನಾಳೆ ಅಂತ್ಯ ಸಂಸ್ಕಾರ ನೆರವೇರುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈಗೇನು ಹನೂರು ಶಾಸಕ ಅವರ ಸಂಧಾನದ ಫಲವಾಗಿ ಗ್ರಾಮಸ್ಥರು ಒಪ್ಕೊಂಡಿದ್ದಾರೆ ಪ್ರತಿಭಟನೆ ತೆಗೆದುಕೊಳ್ಳಕ್ಕೆ. ಗ್ರಾಮಸ್ಥರು ಮತ್ತು ಅವರ ಸಂಬಂಧಿಕರೆಲ್ಲ ಈಗ ಗ್ರಾಮಕ್ಕೆ ವಾಪಸ್ ತೆರಳಿದ್ದಾರೆ. ಇವತ್ತು ಸಂಜೆ ವೇಳೆಗೆ ರಾತ್ರಿ 8 ಗಂಟೆ ಅಥವಾ 9 ಗಂಟೆ ವೇಳೆಗೆ ಅವರ ಶವಗಳು ಇಲ್ಲಿ ಬರೋ ಸಾಧ್ಯತೆಗಳಿದೆ. ಬಂದ ನಂತರ ಚರ್ಚ್ಗಳಲ್ಲಿಟ್ಟು ನಂತರ ಬೆಳಿಗ್ಗೆ ಅವರ ಅಂತ್ಯ ಸಂಸ್ಕಾರ ಮಾಡೋ ಎಲ್ಲ ಸಾಧ್ಯತೆಗಳು ಕಂಡು ಬರ್ತದೆ. ಏನೋ ಒಂದು ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಮೇರೆಗೆ ಏನೋ ಅವರ ವೈಯಕ್ತಿಕವಾಗಿ 10 ಲಕ್ಷ ಮತ್ತು ಸರ್ಕಾರದಿಂದ 5 ಲಕ್ಷ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಮಂಜುನಾಥ್ ಅವರು ಭರವಸೆ ಕೊಟ್ಟಿದ್ದಾರೆ. ಮತ್ತು ಮಕ್ಕಳ ವಿದ್ಯಾಭ್ಯಾಸದ ಖರ್ಚನ್ನು ಸಹ ಮುಖ್ಯಮಂತ್ರಿಯಿಂದ ಭರಿಸುವುದಾಗಿ ಒಂದು ಭರವಸೆ ಕೊಟ್ಟಿದ್ದಾರೆ. ಜೊತೆಗೆ ಏನು ಅರಣ್ಯ ಇಲಾಖೆ ಅಧಿಕಾರಿಗಳು ಫೈರ್ ಮಾಡಿದ್ರು, ಅವ್ರ ವಿರುದ್ಧ ಸಹ ಕ್ರಮ ಕೈಗೊಳ್ಳೋದಕ್ಕೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ ಅಂತ ಒಂದು ಭರವಸೆ. ಈ ಭರವಸೆ ಎಲ್ಲಾ ಭರವಸೆಗಳ ಹಿನ್ನೆಲೆಯಲ್ಲಿ ಒಂದು ಪ್ರತಿಭಟನೆಯನ್ನು ಕೈಬಿಟ್ಟು ಹನೂರು ಏನು ಬೆಳಿಗ್ಗೆ ಉದ್ವಿಗ್ನ ಸ್ಥಿತಿ ಈಗ ಸಹಜ ಸ್ಥಿತಿಗೆ ಮರಳಿದೆ. ಮತ್ತೆ ವಾಹನ ಸಂಚಾರ ಎಂದಿನಂತೆ ಪ್ರಾರಂಭ ಆಗಿದೆ ನವೀತಾ ಜೈನ್. ಈಗ ನಿನ್ನೆ ಕೂಡ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗುವವರಿಗೆ ಅಥವಾ ಆ ಒಂದು ಕಡೆಯಿಂದ ಹೋಗುವಂತಹ ರಸ್ತೆ ಸಂಚಾರ ಎಲ್ಲ ಕೂಡ ಕ್ಲೋಸ್ ಮಾಡಿದ್ರು. ಸದ್ಯಕ್ಕೆ ಈಗ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆಯಾ? ಖಂಡಿತ ಎಲ್ಲ ಕ್ಲಿಯರ್ ಆಗಿದೆ. ಈಗ ಗ್ರಾಮಸ್ಥರೆಲ್ಲ ವಾಪಸ್ ತೆರಳಿದ್ದಾರೆ. ಪ್ರತಿಭಟನಾಕಾರರು ಮತ್ತು ರೈತ ಸಂಘಟನೆಗಳು ಮತ್ತು ಬೇರೆ ಬೇರೆ ಸಂಘಟನೆಗಳು ಏನ್ ಪ್ರತಿಭಟನೆ ಮಾಡ್ತಾ ಇದ್ರು ಮಧ್ಯಾಹ್ನ ಏನು ಹನೂರು ಶಾಸಕ ಮಂಜುನಾಥ್ ಅವರು ಒಂದು ಸಂಧಾನ ಸಭೆ ನಡೆಸಿದ್ರು. ಅವರ ಭರವಸೆ ಈಡೇರಿಸುವ ಬಗ್ಗೆ ಒಂದು ಖಚಿತವಾದ ಒಂದು ಭರವಸೆ ಕೊಟ್ಟರು. ಆ ನಂತರ ಅವರು ವಾಪಸ್ ತಗೊಂಡು ಏನು ಮರಣೋತ್ತರ ಪರೀಕ್ಷೆಗೆ ಒಪ್ಕೊಂಡು ಈಗ ಎಲ್ಲ ಅವರ ಗ್ರಾಮಕ್ಕೆ ತೆರಳಿದ್ದಾರೆ. ಮತ್ತು ಅವರ ಸಂಬಂಧಿಕರು ಏನು ಮೃತಪಟ್ಟಿದ್ದಾರೆ ಸಂಬಂಧಿಕರು ಮೈಸೂರಿಗೆ ಹೋಗಿದ್ದಾರೆ. ಆ ಮೈಸೂರಿನಲ್ಲಿ ಮುಗಿದ ತಕ್ಷಣ ಅವರ ಶವಗಳನ್ನು ಇವತ್ತು ರಾತ್ರಿ 7 ಗಂಟೆ ಅಥವಾ 8 ಗಂಟೆ ಒಳಗಡೆ ತಂದು ಚರ್ಚ್ಗಳಲ್ಲಿಟ್ಟು ಬೆಳಿಗ್ಗೆ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಈಗ ಪರಿಸ್ಥಿತಿ ಎಲ್ಲವೂ ಶಾಂತವಾಗಿದೆ. ಓಕೆ, ಥ್ಯಾಂಕ್ ಯು ನಂದೀಶ್ ಡೀಟೇಲ್ಸ್ಗೆ.